ನಮ್ಮ ಕಲಬುರಗಿಯಲ್ಲಿ ಗುಲ್ಬರ್ಗ ಐಟಿ ಪಾರ್ಕ್ ಅಂತ ಹೇಳಿ ಹೈಕೋರ್ಟ್ ಎದುರುಗಡೆಗೆ ಸುಸಜ್ಜಿತವಾದ 1,50,000 ಚದರಡಿಯ ಒಂದು ಕಟ್ಟಡ ಇದೆ. ಆ ಕಟ್ಟಡ ಗುಲ್ಬರ್ಗ ಐಟಿ ಹಬ್ಬಿನ ಕಟ್ಟಡಕ್ಕೆ ಅವರು ಇಲ್ಲಿವರೆಗೂ ವಿಸಿಟ್ ಕೊಟ್ಟಿಲ್ಲ. ಅದು ಸುಮಾರು 2.5 ಕೋಟಿ ರೂಪಾಯಿ ಅನುದಾನದಲ್ಲಿ 2012ರಲ್ಲಿ ಅದು ಕಟ್ಟಿದ್ದಾರೆ. ಬಿಟಿ ಸಚಿವರಿದ್ರು ಕೂಡ ಒಂದು ಐಟಿ ಕಂಪನಿ ಇಲ್ಲಿ ತರುವಲ್ಲೂ ವಿಫಲರಾಗಿದ್ದಾರೆ. ಇನ್ನೊಂದು ಅವ್ರೇನ್ ಮಾಡ್ತಾರೆ ಅಂದ್ರೆ ಕಲಬುರಗಿ ಕನೆಕ್ಟ್ ಅಂತ ಆ್ಯಪ್ QR ಕೋಡ್ ಅನ್ನ ಲಾಂಚ್ ಮಾಡ್ತಾರೆ 15 ಆಗಸ್ಟ್ 2023ರಂದು. ಕಲಬುರಗಿ ಕನೆಕ್ಟ್ ಡಿಸ್ಕನೆಕ್ಟ್ ಆಗಿದೆ ಸರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆ ಆಗಿರ್ಬೋದು ಮತ್ತೆ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ. ಅಭಿವೃದ್ಧಿ ಕೆಲಸಗಳು ಏನೂ ಆಗ್ತಾ ಇಲ್ಲ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ನಮ್ಮ ಕಲಬುರಗಿ ಉಸ್ತುವಾರಿ ಸಚಿವರು ಮತ್ತೆ RDPR ITBT ಮಿನಿಸ್ಟರ್ ಆದಂಥ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು 2.5 ವರ್ಷಗಳ ಕಳೆದರೂ ಕೂಡ ಕಲಬುರಗಿ ಇನ್ನೂ ಧೂಳು ಕಲಬುರಗಿಯಲ್ಲಿದೆ. ಕಲಬುರಗಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಾಗ್ತಾ ಇಲ್ಲ. ಕಲಬುರಗಿ ನಗರದಲ್ಲಿ ಸ್ವಚ್ಛತೆ ಅಂತೂ ಇಲ್ಲವೇ ಇಲ್ಲ. ಅದರ ಜೊತೆಗೆ ITBT ಸಚಿವರು ಏನು ಮಾಡಬೇಕಂದ್ರೆ 2.5 ವರ್ಷ ಆದರೂ ಕೂಡ ಒಂದು ಕಲಬುರಗಿ IT ಕಂಪನಿ ತರಕ್ಕಾಗಿಲ್ಲ ಅವರಿಗೆ. ನಮ್ಮ ಕಲಬುರಗಿಯಲ್ಲಿ ಗುಲ್ಬರ್ಗ ಐಟಿ ಪಾರ್ಕ್ ಅಂತ ಹೇಳಿ ಹೈಕೋರ್ಟ್ ಎದುರುಗಡೆಗೆ ಸುಸಜ್ಜಿತವಾದ 1,50,000 ಚದರಡಿಯ ಒಂದು ಕಟ್ಟಡ ಇದೆ. ಆ ಕಟ್ಟಡ ಗುಲ್ಬರ್ಗ ಐಟಿ ಹಬ್ಬಿನ ಕಟ್ಟಡಕ್ಕೆ ಅವರು ಇಲ್ಲಿವರೆಗೂ ವಿಸಿಟ್ ಕೊಟ್ಟಿಲ್ಲ. ಯಾಕಂದರೆ ಅದು BJP ಸರ್ಕಾರದಲ್ಲಿ ನಿರ್ಮಾಣ ಆಗಿದೆ ಅಂತ ತಿಳ್ಕೊಂಡಿರ್ಬೇಕು ಅಂತ ನಾನು ಅಂತೇನೆ. ಅದ್ರ ಜೊತೆಗೆ ಒಂದು IT ಕಂಪ್ನಿ ತರಕ್ಕಾಗಿಲ್ಲ ಅಂದರೆ ಇವರಿಗೆ ಅಲ್ಲಿ 8 IT ಕಂಪ್ನಿಗಳು ಕೆಲಸ ಮಾಡ್ತವೆ. ಅದರಲ್ಲಿ ಒಂದು ಇಲಾಖೆ ಕೂಡ ಇದೆ. ಒಟ್ಟು 9 ಇಲಾಖೆಗಳು ಅಲ್ಲಿದ್ದಾವೆ. ಆದರೆ ಇನ್ನೂ ಕೂಡ ಅಲ್ಲಿ ಸಾವಿರಾರು ಚದರಡಿ ಪ್ರದೇಶದ ಖಾಲಿ ಅಲ್ಲಿ ಕುಳಿತಾ ಇದೆ. ಅಲ್ಲಿ ಮೇಂಟೆನೆನ್ಸ್ ಇಲ್ಲ IT ಹಬ್ಬಿಗೆ. ಅದು ಸುಮಾರು 2.5 ಕೋಟಿ ರೂಪಾಯಿ ಅನುದಾನದಲ್ಲಿ 2012ರಲ್ಲಿ ಅದು ಕಟ್ಟಿದ್ದಾರೆ. ಇಂಥ ಒಂದು ಕಲಬುರಗಿ ಗುಲ್ಬರ್ಗ ಐಟಿ ಪಾರ್ಕ್ ಇದ್ರೂ ಕೂಡ ನಮ್ಮ ಕಲಬುರಗಿ ಉಸ್ತುವಾರಿ ಸಚಿವರೇ ಅದರ ಸಚಿವರು ITBT ಸಚಿವರಿದ್ರೂ ಕೂಡ ಒಂದು ITBT ಕಂಪನಿ ಇಲ್ಲಿ ತರುವಲ್ಲೂ ವಿಫಲರಾಗಿದ್ದಾರೆ. ಅದರ ಜೊತೆಗೆ ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆ ಆಗಿರ್ಬೋದು ಮತ್ತು ಆಡಳಿತ ಎಲ್ಲಿ ಹೋಗಿದೆ ಅಂತ ಕುಸಿದು ಹೋಗಿದೆ ಅಂತ ಹೇಳ್ತಾ ಇದ್ದೇನೆ. ಇನ್ನೊಂದು ಅವ್ರೇನು ಮಾಡ್ತಾರೆ ಅಂದರೆ ಕಲಬುರಗಿ ಕನೆಕ್ಟ್ ಅಂತ ಆ್ಯಪ್ QR ಕೋಡನ್ನು ಲಾಂಚ್ ಮಾಡ್ತಾರೆ 15 ಆಗಸ್ಟ್ 2023ರಂದು. ಆ QR ಕೋಡಲ್ಲಿ ಸಾರ್ವಜನಿಕರು ನಿಮ್ಗೆ ಏನಾದ್ರು ದೂರು ಸಲ್ಲಿಸಿದರೆ, ಮನವಿ ಕೊಡೋದಿದ್ರೆ ನಿಮಗೆ ತೊಂದರೆ ಆಗ್ತಾ ಇದೆ, ನಾವು ಸರ್ಕಾರ ಪಾರದರ್ಶಕತೆ ನಡೆಸ್ತೇವೆ, ಆಡಳಿತದಲ್ಲಿ ಅಕೌಂಟಬಿಲಿಟಿ ತರ್ತೇವೆ, ನೀವು ದೂರನ್ನು ಸಲ್ಲಿಸಬಹುದು, ಅದಕ್ಕೆ ನಿಮ್ಗೆ OTP ಬರುತ್ತೆ ಅಂತ ಹೇಳ್ತಾರೆ. ಅದೇ ಕಲಬುರಗಿ ಕನೆಕ್ಟ್ ಆ್ಯಪಿಂದ ಒಂದು ಕೂಡ ಸಲ್ಲಿಸಿದ ಮನವಿಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ, ಆ್ಯಕ್ಷನ್ ಆಗಿಲ್ಲ. ಅದ್ರ ಜೊತೆಗೆ ಕಲಬುರಗಿ ಕನೆಕ್ಟ್ ಈಗಾಗಲೇ ಡಿಸ್ಕನೆಕ್ಟ್ ಆಗಿದೆ. 2 ತಿಂಗಳ ಹಿಂದೆ ಡಿಸ್ಕನೆಕ್ಟ್ ಆದರೂ ಕೂಡ ಅದಕ್ಕೆ ರಿನ್ಯೂವಲ್ ಆ ವೆಬ್ಸೈಟಿಗೆ ಮಾಡೋಕ್ಕೆ ಸಚಿವರಾಗಿರ್ಬೋದು ಮತ್ತು ಅದಕ್ಕೆ ನಿರ್ವಹಿಸಿದಂಥ 71 ನೋಡಲ್ ಆಫೀಸರ್ ಆಗಿರ್ಬೋದು ಮತ್ತು ಅವ್ರ ಜೊತೆಗಿದ್ದಂಥ PS ಭೀಮಾಶಂಕರ್ ತೆಗ್ಗಳೇರಿ ಆಗಿರ್ಬೋದು ಮುತುವರ್ಜಿ ವಹಿಸದೆ ಕಲಬುರಗಿ ಕನೆಕ್ಟ್ ಡಿಸ್ಕನೆಕ್ಟ್ ಆಗಿದೆ ಸರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆ ಆಗಿರ್ಬೋದು ಮತ್ತು ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ. ಅಭಿವೃದ್ಧಿ ಕೆಲಸಗಳು ಏನೂ ಆಗ್ತಾ ಇಲ್ಲ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಂಥ ಕಲಬುರಗಿ ಕನೆಕ್ಟ್ ಲಾಂಚ್ ಮಾಡಿದ್ದಾರೆ, ಅದು ಕೂಡ ಡಿಸ್ಕನೆಕ್ಟ್ ಆಗಿದೆ. ಸಚಿವರು ಕೇವಲ ಮಾಧ್ಯಮದಲ್ಲಿ ಹೇಳಿಕೆಯನ್ನು ನೀಡ್ತಾರೆ ವಿನಃ ಕಾರ್ಯರೂಪಕ್ಕೆ ಯಾವುದು ತರಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅಭಿವೃದ್ಧಿ ಶೂನ್ಯ, ಕಲಬುರಗಿಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಮಾನ್ಯ ಸಚಿವರು ಬೆಂಗಳೂರಲ್ಲಿ ITBT ಮಿನಿಸ್ಟ್ರಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ITBT ಕಂಪ್ನಿ ತರುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ.